ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದೊಡ್ಡ ಕಾಳಗ ನಡೀತಾ ಇದೆ. ಭಾರತೀಯರು ದುಡ್ಡನ್ನ ಖರ್ಚು ಮಾಡೋ ಸ್ಟೈಲೇ ಚೇಂಜ್ ಆಗ್ತಾ ಇದೆ. ಡೆಬಿಟ್ ಕಾರ್ಡ್ಗಳ ಬಳಕೆ ತೀರಾ ಬಿದ್ದು ಹೋಗಿ ಕ್ರೆಡಿಟ್ ಕಾರ್ಡ್ ದಾಖಲೆ ಮಟ್ಟದಲ್ಲಿ ಏರಿಕೆಯಾಗ್ತಾ ಇದೆ. ಖುದ್ದು RBI ಡೇಟಾ ಇದನ್ನ ಹೇಳ್ತಿದೆ. ಹಾಗಿದ್ರೆ ಏನಿದು ಡೆಬಿಟ್ ಕಾರ್ಡ್ ವರ್ಸಸ್ ಕ್ರೆಡಿಟ್ ಕಾರ್ಡ್ ಕಾಳಗ? ಈಗ ಹೆಂಗೋ ಮಂತ್ ಎಂಡ್ ಬರಬೇಕಾದ್ರೆ ಕ್ರೆಡಿಟ್ ಕಾರ್ಡ್ಗಳ ಬಳಕೆ ಜಾಸ್ತಿ ಆಗುತ್ತೆ. ಆಪತ್ ಬಾಂಧವನಂತೆ ಕ್ರೆಡಿಟ್ ಕಾರ್ಡ್ ಬಂದ್ಬಿಡುತ್ತೆ ತುಂಬಾ ಜನಕ್ಕೆ ಮಂತ್ ಎಂಡ್ ನಲ್ಲಿ. ಹಾಗಿದ್ರೆ ಅಸಲಿಗೆ ಕ್ರೆಡಿಟ್ ಕಾರ್ಡ್ ಬಳಕೆ ಇವಾಗ ಯಾಕೆ ಜಾಸ್ತಿ ಆಗ್ತಿದೆ ಇತ್ತೀಚಿನ ವರ್ಷಗಳಲ್ಲಿ? ಡೆಬಿಟ್ ಕಾರ್ಡ್ ನಲ್ಲಿ ಇಲ್ಲದೆ ಇರೋ ಫೀಚರ್ಸ್ ಕ್ರೆಡಿಟ್ ಕಾರ್ಡ್ ನಲ್ಲಿ ಅಂತದ್ದೇನಿದೆ ಎಲ್ಲವನ್ನ ನೋಡ್ತಾ ಹೋಗೋಣ. ಅದೇ ರೀತಿ ಒಂದಷ್ಟು ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಆಫರ್ ಗಳ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ರೊಚ್ಚಿಗೆದ್ದ ಕ್ರೆಡಿಟ್ ಕಾರ್ಡ್, ಕುಸಿತು ಡೆಬಿಟ್ ಕಾರ್ಡ್ ಬಳಕೆ. ಸ್ನೇಹಿತರೆ, ಭಾರತದಲ್ಲಿ ಡೆಬಿಟ್ ಕಾರ್ಡ್ ಬಳಕೆ ಕುಸಿದು ಕ್ರೆಡಿಟ್ ಕಾರ್ಡ್ ಬಳಕೆಯಲ್ಲಿ ಭಾರಿ ದಾಖಲೆ ಆಗ್ತಾ ಇದೆ ಅಂತ RBI ರಿಪೋರ್ಟ್ ಹೇಳ್ತಿದೆ. ಅಸಲಿಗೆ ಕ್ರೆಡಿಟ್ ಕಾರ್ಡ್ಗೂ ಡೆಬಿಟ್ ಕಾರ್ಡ್ಗೂ ಏನ್ ವ್ಯತ್ಯಾಸ? ಬ್ಯಾಂಕ್ ಅಕೌಂಟ್ ಇರೋ ಪ್ರತಿಯೊಬ್ಬರ ಬಳಿನೂ ಈಗ ಡೆಬಿಟ್ ಕಾರ್ಡ್ ಇದ್ದೇ ಇರುತ್ತೆ. ನಿಮ್ಮ ಅಕೌಂಟ್ ಅಲ್ಲಿ ನೀವಿಟ್ಟಿರೋ ದುಡ್ಡನ್ನ ಬಳಸೋಕಿರೋ ಕ್ರೆಡಿಟ್ ಕಾರ್ಡ್. ATM ಕಾರ್ಡ್ ಅದೇ ಡೆಬಿಟ್ ಕಾರ್ಡ್. ಆದ್ರೆ ಬ್ಯಾಂಕ್ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡಿಲ್ಲ, ಝೀರೋ ಬ್ಯಾಲೆನ್ಸ್ ಇದೆ. ಆದ್ರೂ ನೀವೇನಾದ್ರೂ ಕೂಡ ಶಾಪಿಂಗ್ ಮಾಡಿದಾಗ, ದುಡ್ಡು ಖರ್ಚು ಮಾಡಿದಾಗ, ಪೇಮೆಂಟ್ಗೆ ಕಾರ್ಡ್ ಉಜ್ಜಿದಾಗ ಪೇಮೆಂಟ್ ಆಗಬೇಕು. ಅವಾಗ ದುಡ್ಡೆಲ್ಲಿಂದ ಬರುತ್ತೆ? ಬ್ಯಾಂಕ್ ನಿಮ್ಮ ಪರವಾಗಿ ಪೇಮೆಂಟ್ ಮಾಡಿರುತ್ತೆ, ಅದೇ ಕ್ರೆಡಿಟ್ ಕಾರ್ಡ್. ಇವೆರಡು ಕಾರ್ಡ್ಗಳಲ್ಲಿ ಕ್ರೆಡಿಟ್ ಕಾರ್ಡ್ ಗೆಲ್ತಾ ಇದೆ, ಡೆಬಿಟ್ ಕಾರ್ಡ್ ಕಿತ್ಕೊಂಡು ಹೋಗ್ತಾ ಇದೆ, ಮೂಲೆ ಗುಂಪಾಗ್ಬಿಟ್ಟಿದೆ. UPI ಬಂದ ಮೇಲಂತೂ ಕ್ಯಾಶ್ ಬಳಕೆ ಕಮ್ಮಿ ಆಗ್ತಾ ಡೆಬಿಟ್ ಕಾರ್ಡ್ಗಳು ಇರ್ರೆಲೆವೆಂಟ್ ಆಗ್ತಿವೆ. ಅರ್ಜೆಂಟ್ ಆಗಿ ಸ್ವಲ್ಪ ಕ್ಯಾಶ್ ವಿಡ್ರಾ ಮಾಡಬೇಕು, ಕ್ಯಾಶೇ ಕೊಡಬೇಕಾಗಿದೆ ಇವರಿಗೆ, 500 ರೂಪಾಯಿನೋ 1000 ರೂಪಾಯಿನೋ ಸಣ್ಣ ಪುಟ್ಟ ಅಮೌಂಟ್ ಬೇಕು ಅಂದಾಗ ಮಾತ್ರ ಡೆಬಿಟ್ ಕಾರ್ಡ್ಗಳು ಬಳಕೆ ಆಗ್ತವೆ. ಹುಡುಕ್ತಾರ ಅವಾಗ ಪಾಸ್ವರ್ಡ್ ಏನಿದ್ರದು ಅಂತ. ಇತ್ತೀಚೆಗೆ RBI ರಿಲೀಸ್ ಮಾಡಿರೋ ರಿಪೋರ್ಟ್ ಪ್ರಕಾರ ಡೆಬಿಟ್ ಕಾರ್ಡ್ ಬಳಕೆ 2019ರಿಂದ ಕನ್ಸಿಸ್ಟೆಂಟ್ ಆಗಿ ಕುಸಿತಾ ಇದೆ. 2019ರಲ್ಲಿ 495 ಕೋಟಿ ಟ್ರಾನ್ಸಾಕ್ಷನ್ ಆಗಿತ್ತು ಡೆಬಿಟ್ ಕಾರ್ಡ್ದು. 2024ರಲ್ಲಿ ಕೇವಲ 174 ಕೋಟಿ ಟ್ರಾನ್ಸಾಕ್ಷನ್ಗೆ ಕುಸಿದು ಹೋಗಿದೆ. 2025ರ ಫಸ್ಟ್ ಹಾಫ್ ನಲ್ಲಂತೂ ಕೇವಲ 69 ಕೋಟಿ ಡೆಬಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಆಗಿವೆ. ಆಶ್ಚರ್ಯ ಅನ್ನೋ ಹಾಗೆ ಇದೇ ಅವಧಿಯಲ್ಲಿ ಕ್ರೆಡಿಟ್ ಕಾರ್ಡ್ ಬಳಕೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. 2024ರಲ್ಲಿ ಬರೋಬ್ಬರಿ 447 ಕೋಟಿ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ಸ್ ಆಗಿವೆ. ಕ್ರೆಡಿಟ್ ಕಾರ್ಡ್ ಕಂಟ್ರಿ ಆಗ್ತಿದೀವಿ ನಾವು. 2025ರ ಫಸ್ಟ್ ಹಾಫ್ ನಲ್ಲಿ ಬರೋಬ್ಬರಿ 266 ಕೋಟಿ ಟ್ರಾನ್ಸಾಕ್ಷನ್ಸ್ ಆಗಿವೆ. ಒಂದ್ ಕಡೆ ಇಡೀ ಬ್ಯಾಂಕಿಂಗ್ ಪೇಮೆಂಟ್ ವ್ಯವಸ್ಥೆಯನ್ನ UPI ಡಾಮಿನೇಟ್ ಮಾಡ್ತಾ ಇದ್ರು ಕೂಡ ಅದರ ನಡುವೆನೂ ಕ್ರೆಡಿಟ್ ಕಾರ್ಡ್ಗಳು ನುಗ್ತಾ ಇದಾವೆ ಮುಂದೆ. ಹೇಗೆ? ಉತ್ತರ ಸಿಂಪಲ್. ಕ್ರೆಡಿಟ್ ಕಾರ್ಡ್ನಲ್ಲಿ ಬರೀ ಸಾಲ ಸಿಗೋದಷ್ಟೇ ಅಲ್ಲ, ಡೆಬಿಟ್ ಕಾರ್ಡ್ಗೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಕ್ಯಾಶ್ ಬ್ಯಾಕ್ ಆಫರ್ಸ್, ರಿವಾರ್ಡ್ ಪಾಯಿಂಟ್ಸ್, ಶಾಪಿಂಗ್ ವೋಚರ್ಸ್. ಇತ್ತೀಚೆಗೆ ಕ್ರೆಡಿಟ್ ಕಾರ್ಡ್ಗಳಿಗೆ UPI ಕೂಡ ಲಿಂಕ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಬಂದ್ಬಿಟ್ಟಿದೆ. ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ನ UPI ಮೂಲಕ ಕೂಡ ಪೇಮೆಂಟ್ಗೆ ಖರ್ಚು ಮಾಡ್ಬೋದು. ಅದೇ ರೀತಿ ಕ್ರೆಡಿಟ್ ಕಾರ್ಡ್ ಬಳಸಿ ಏನಾದರೂ ತಗೊಳ್ಳುವಾಗ ಒಂದೇ ಸಲ ದೊಡ್ಡ ಅಮೌಂಟ್ ಖರ್ಚು ಮಾಡೋದ್ರ ಬದಲು ಆ ಪರ್ಚೇಸ್ನ EMIಗೆ ಕನ್ವರ್ಟ್ ಕೂಡ ಮಾಡ್ಕೋಬಹುದು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ಮೆಂಟ್. ಈಗ ಪ್ರತಿಯೊಂದಕ್ಕೂ ಕ್ರೆಡಿಟ್ ಸ್ಕೋರ್ ಕೇಳ್ತಾರೆ. ಲೋನ್ ತಗೊಳ್ಳೋದ್ರಿಂದ ಹಿಡಿದು ಮದುವೆಗೆ ಹೆಣ್ಣು ಕೊಡೋರು ಕೂಡ ಕ್ರೆಡಿಟ್ ಕಾರ್ಡ್ ಎನ್ಕ್ವೈರಿ ಮಾಡೋ ಪರಿಸ್ಥಿತಿ ಬರ್ತಾ ಇದೆ. ATM ಕಾರ್ಡ್ ಯೂಸ್ ಮಾಡಿದ್ರೆ ಕ್ರೆಡಿಟ್ ಸ್ಕೋರ್ 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಹಾಗೆ ಕ್ರೆಡಿಟ್ ಕಾರ್ಡ್ ಅನ್ನ ಜವಾಬ್ದಾರಿಯುತವಾಗಿ ಚೆನ್ನಾಗಿ ಬಳಸ್ತಾ ಇದ್ರೆ, ಕರೆಕ್ಟಾಗಿ ಬಿಲ್ ಕಟ್ತಾ ಇದ್ರೆ, ಚೆನ್ನಾಗಿ ಯೂಸ್ ಕೂಡ ಮಾಡ್ತಾ ಇದ್ರೆ ಆವಾಗ ಕ್ರೆಡಿಟ್ ಲಿಮಿಟ್ ಕೂಡ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ. ಒಂದು ರೀತಿ 5 ಲಕ್ಷ 10 ಲಕ್ಷದ ಲಿಮಿಟ್ನ ಕಾರ್ಡ್ ಇತ್ತು ಅಂತ ಹೇಳಿದ್ರೆ ಪುಕ್ಸಟೆ ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಂಗಲ್ವಾ? ಆ ಎಲ್ಲಾ ಕಾರಣಗಳಿಂದಲೂ ಕೂಡ ಕ್ರೆಡಿಟ್ ಕಾರ್ಡ್ ಬಳಕೆ ರಾಕೆಟ್ ವೇಗದಲ್ಲಿ ಏರಿಕೆ ಆಗ್ತಿದೆ. ಸ್ನೇಹಿತರೆ, ನಾವೀಗ ಒಂದಷ್ಟು ಕ್ರೆಡಿಟ್ ಕಾರ್ಡ್ ಆಫರ್ ಗಳ ಬಗ್ಗೆ ನೋಡ್ತಾ ಹೋಗೋಣ. ಸಿನಿಮಾ ಟಿಕೆಟ್ ಫ್ರೀ. ಎಸ್ ಸ್ನೇಹಿತರೆ, ಆಕ್ಸಿಸ್ ಬ್ಯಾಂಕ್ ನ ಮೈ ಝೋನ್ ಕ್ರೆಡಿಟ್ ಕಾರ್ಡ್ ಬಳಸಿ ಒಂದು ಸಿನಿಮಾ ಟಿಕೆಟ್ ತಗೊಂಡ್ರೆ ಇನ್ನೊಂದು ಫ್ರೀ ಆಗಿ ಸಿಗುತ್ತೆ. ಜೊತೆಗೆ ರಿಲಯನ್ಸ್ ನ ಅಜಿಯೋ ನಲ್ಲಿ 2999 ರೂಪಾಯಿಗಿಂತ ಜಾಸ್ತಿ ಹಣಕ್ಕೆ ಶಾಪಿಂಗ್ ಮಾಡಿದ್ರೆ ಅಪ್ ಟು 1000 ರೂಪೀಸ್ ಸೇವ್ ಮಾಡಬಹುದು. ಅಲ್ಲದೆ ಸ್ವಿಗ್ಗಿನಲ್ಲಿ ಫುಡ್ ಆರ್ಡರ್ ಮಾಡಿದಾಗ 120 ರೂಪೀಸ್ ಆಫ್. ಈ ಕಾರ್ಡ್ ಬಳಸಿ ಸ್ವಿಗ್ಗಿ ಪೇಮೆಂಟ್ ಮಾಡುವಾಗ ಆಕ್ಸಿಸ್ 120 ಅನ್ನೋ ಕೋಡ್ ಬಳಸಿದ್ರೆ ಸಾಕು. ಇನ್ನು ಸಾಮಾನ್ಯವಾಗಿ ಕ್ರೆಡಿಟ್ ಕಾರ್ಡ್ ಬಳಸಿ ಪೆಟ್ರೋಲ್ ಡೀಸೆಲ್ ಹಾಕ್ಸಿದ್ರೆ 1% ಸರ್ಚಾರ್ಜ್ ಅಪ್ಲೈ ಆಗುತ್ತೆ. ಆದರೆ ಮೈಝೋನ್ ಕ್ರೆಡಿಟ್ ಕಾರ್ಡ್ ಬಳಸಿ ದೇಶದಲ್ಲಿ ಎಲ್ಲೇ ಫ್ಯೂಲ್ ಹಾಕ್ಸಿದ್ರು ಕೂಡ, ಪೆಟ್ರೋಲ್ ಡೀಸೆಲ್ ಹಾಕ್ಸಿದ್ರು ಕೂಡ ಸರ್ಚಾರ್ಜ್ ಇರೋದಿಲ್ಲ. 1% ಸರ್ಚಾರ್ಜ್ ವೇವರ್ ಫೀಚರ್ ಇದರಲ್ಲಿದೆ. ಅಲ್ಲದೆ ಈ ಕಾರ್ಡ್ ಬಳಸಿದ್ರೆ ಏರ್ಪೋರ್ಟ್ ಗಳಲ್ಲಿ ಕಾಂಪ್ಲಿಮೆಂಟರಿ ಲೌಂಜ್ ಆಕ್ಸೆಸ್ ಕೂಡ ಪಡ್ಕೋಬಹುದು. ಜನ ತುಂಬಿ ತುಳುಕೋ ಟರ್ಮಿನಲ್ ನಲ್ಲಿ ಬಿದ್ದು ಒದ್ದಾಡೋದ್ರ ಬದಲಿಗೆ ಪ್ರೈವೇಟ್ ಲೌಂಜ್ ನಲ್ಲೂ ಕೂಡ ರಿಲ್ಯಾಕ್ಸ್ ಮಾಡಬಹುದು. ಇವಾಗ ಲೌಂಜ್ಗಳು ಕೂಡ ತುಂಬಿ ತುಳುಕೋಕ್ ಶುರುವಾಗಿದ್ದಾವೆ, ಅದು ಬೇರೆ ವಿಚಾರ. ಇನ್ನು ಆಗ್ಲೇ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಪರ್ಚೇಸ್ ಗಳನ್ನ EMIಗೆ ಕನ್ವರ್ಟ್ ಮಾಡ್ಕೋಬಹುದು ಅಂತ ಹೇಳಿದ್ವಲ್ಲ,
ಇರುತ್ತಲ್ಲ, ಆ ಆಪ್ಷನ್ ಕೂಡ ಈ ಆಕ್ಸಿಸ್ ಮೈಝೋನ್ ಕ್ರೆಡಿಟ್ ಕಾರ್ಡ್ ನಲ್ಲಿ ಲಭ್ಯ ಇದೆ. ಜೊತೆಗೆ ಇದೇ ಆಕ್ಸಿಸ್ ಬ್ಯಾಂಕ್ ನ ಏರ್ಟೆಲ್ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡಿದ್ರೆ ವರ್ಷಕ್ಕೆ 16,000 ರೂಪಾಯಿವರೆಗೂ ಸೇವ್ ಮಾಡಬಹುದು. ಬರೋಬ್ಬರಿ 5 ಲಕ್ಷ ರೂಪಾಯಿವರೆಗೆ ಕ್ರೆಡಿಟ್ ಲಿಮಿಟ್ ಸಿಗುತ್ತೆ. ಕಾರ್ಡ್ ತಗೊಳ್ತಿದ್ದ ಹಾಗೆ 500 ರೂಪಾಯಿ ಅಮೆಜಾನ್ ಇ ವೋಚರ್ ಕೂಡ ಸಿಗುತ್ತೆ. 24 ಕ್ಯಾರೆಟ್ ಚಿನ್ನದ ರಿವಾರ್ಡ್. ಕ್ರೆಡಿಟ್ ಕಾರ್ಡ್ ನಲ್ಲಿ ಪೇಮೆಂಟ್ ಮಾಡಿದ್ರೆ ರಿವಾರ್ಡ್ ಆಗಿ ಚಿನ್ನ ಸಿಗೋದು ಕೇಳಿದ್ದೀರಾ? ಡಿಜಿಟಲ್ ಗೋಲ್ಡ್ ಸಿಗುತ್ತೆ. ಯೆಸ್ ಬ್ಯಾಂಕ್ ನ ಯೂನಿಕಾರ್ಡ್ಸ್ ಗೋಲ್ಡ್ ಎಕ್ಸ್ ಕ್ರೆಡಿಟ್ ಕಾರ್ಡ್ ನಲ್ಲಿ ಈ ಆಪ್ಷನ್ ಇದೆ. 24 ಕ್ಯಾರೆಟ್ ಡಿಜಿಟಲ್ ಚಿನ್ನ. ಈ ಕಾರ್ಡ್ ಬಳಸಿ ಕೆಲವು ಎಲಿಜಿಬಲ್ ಖರ್ಚುಗಳನ್ನು ಮಾಡಿದ್ರೆ 1% ರಿವಾರ್ಡ್ ಸಿಗುತ್ತೆ. ಅದನ್ನ 24 ಕ್ಯಾರೆಟ್ ಡಿಜಿಟಲ್ ಗೋಲ್ಡ್ ಆಗಿ ಕನ್ವರ್ಟ್ ಮಾಡಿಕೊಂಡು ಒಂಥರ ಖರ್ಚು ಮಾಡಿದ್ದಕ್ಕೆ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಫೀಚರ್ ಅನ್ನು ಕೊಡಲಾಗಿದೆ. ಕೆಜಿಗಟ್ಟಲೆ ಚಿನ್ನ ಕೊಡೋದಿಲ್ಲ, ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕೊಡ್ತಾ ಹೋಗ್ತಾರೆ. ಆದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ರೆಗ್ಯುಲರ್ ಆಗಿ ಮಾಡಲೇಬೇಕಾಗಿರೋ ಖರ್ಚುಗಳನ್ನು ಇದರಲ್ಲಿ ಮಾಡ್ತಾ ಹೋದ್ರೆ ಆ ಸಣ್ಣ ಪ್ರಮಾಣದಲ್ಲಿ ಅಕ್ಯುಮುಲೇಟ್ ಆಗಿ ಓವರ್ ದ ಲಾಂಗ್ ಪೀರಿಯಡ್ ಆಫ್ ಟೈಮ್ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ನ ಡಿಜಿಟಲ್ ಗೋಲ್ಡ್ ಅಕ್ಯುಮುಲೇಟ್ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ UPI ಪೇಮೆಂಟ್ಗಳಿಗೂ ಇದರಲ್ಲಿ ಗೋಲ್ಡ್ ರಿವಾರ್ಡ್ಸ್ ಪಡ್ಕೋಬಹುದು. ಚಿನ್ನ ಹಾಗೂ ಡಿಜಿಟಲ್ ಚಿನ್ನದ ಬೆಲೆ ಒಂದೇನೆ. ಚಿನ್ನದ ಬೆಲೆ ಜಾಸ್ತಿ ಆದರೆ ಡಿಜಿಟಲ್ ಗೋಲ್ಡ್ ಬೆಲೆನೂ ಜಾಸ್ತಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಡಿಜಿಟಲ್ ಗೋಲ್ಡ್ ಅನ್ನ ನಿಮ್ ದುಡ್ಡು ಹಾಕಿ ತಗೊಳ್ಳೋದು ಅಷ್ಟು ಲಾಜಿಕಲ್ ಅಲ್ಲ ಅಂತ ತಜ್ಞರು ಹೇಳ್ತಾರೆ. ಅದ್ರ ಬದಲಿಗೆ ಗೋಲ್ಡ್ ETF ಅಥವಾ ಗೋಲ್ಡ್ ಬಾರ್ಸು ಆ ಕಡೆಗೆ ನೋಡಿ ಆಭರಣ ಡಿಜಿಟಲ್ ಗೋಲ್ಡ್ ಬೇಡ ಅಂತ ಹೇಳ್ತಾರೆ. ಆದರೆ ಫ್ರೀಯಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಯಾರು ಬಿಡ್ತಾರೆ? ಇನ್ನು ಈ ಕಾರ್ಡ್ನಲ್ಲಿ ಅಂತಾರಾಷ್ಟ್ರೀಯ ಟ್ರಾನ್ಸಾಕ್ಷನ್ಗಳಿಗೆ ಎಕ್ಸ್ಟ್ರಾ ಫೀಸ್ ಇರಲ್ಲ. ಹಾಗಾಗಿ ಟ್ರಾವೆಲಿಂಗ್ ಮಾಡೋರಿಗೆ, ವಿದೇಶಗಳಲ್ಲಿ ಏನಾದರೂ ಪರ್ಚೇಸ್ ಮಾಡೋರಿಗೂ ಹೆಲ್ಪ್ ಆಗಬಹುದು. ಇನ್ನು ಈ ಕಾರ್ಡ್ಗೆ ಇನ್ಸ್ಟಂಟ್ ಅಪ್ರೂವಲ್ ಸಿಗುತ್ತೆ. 100% ಪೇಪರ್ಲೆಸ್ ಅಪ್ಲಿಕೇಶನ್ ಪ್ರಾಸೆಸ್. 2 ನಿಮಿಷಕ್ಕೆ ಅಪ್ರೂವಲ್ ಪಡ್ಕೋಬಹುದು. ಅಲ್ಲದೆ ಈ ಕಾರ್ಡ್ಗೂ ಕೂಡ ಜಾಯ್ನಿಂಗ್ ಫೀಸ್ ಹಾಗೂ ಆನ್ಯುವಲ್ ಫೀಸ್ ಇಲ್ಲ. ಸೆಲೆಕ್ಟ್ ಚಾನಲ್ಸ್ ಮೂಲಕ ಹೋದಾಗ, ಉದಾಹರಣೆಗೆ ನಾವು ಕೊಟ್ಟಿರೋ ಲಿಂಕ್ ಮೂಲಕ ಹೋದಾಗ ಲೈಫ್ ಟೈಮ್ ಫ್ರೀ ಕಾರ್ಡ್ ಇದು. ಇವ್ರದ್ದೇ ಯೂನಿ ಸ್ಟೋರ್ ಅಂತ ಒಂದು ಆನ್ಲೈನ್ ಸ್ಟೋರ್ ಇದೆ. ಅದರಲ್ಲಿ ಶಾಪಿಂಗ್ ಮಾಡಿದ್ರೆ ಜಾಸ್ತಿ ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತೆ. ಹಾಗೆ ಯೂನಿ ಆ್ಯಪ್ ಬಳಸಿ ಕಾರ್ಡ್ನ ಮ್ಯಾನೇಜ್ ಕೂಡ ಮಾಡ್ಬೋದು. ಟ್ರಾನ್ಸಾಕ್ಷನ್ಗಳಿಗೆ ಲಿಮಿಟ್ ಹಾಕೋದು, ಪಿನ್ ರಿಸೆಟ್ ಮಾಡೋದು, ಕಾರ್ಡ್ ಲಾಕ್ ಅಥವಾ ಅನ್ಲಾಕ್ ಮಾಡೋದು ಇದೆಲ್ಲ ಆ್ಯಪ್ನಲ್ಲೇ ಸಿಗುತ್ತೆ. ರಿವಾರ್ಡ್ಗಳಿಗೆ ನೋ ಎಕ್ಸ್ಪೈರಿ ಡೇಟ್. ಸಾಮಾನ್ಯವಾಗಿ ಯಾವುದೇ ಕಾರ್ಡ್ನಲ್ಲಿ ರಿವಾರ್ಡ್ ಪಾಯಿಂಟ್ಸ್ ಏನೇ ಬಂದರೂ ಸ್ವಲ್ಪ ದಿನಕ್ಕೆ ಎಕ್ಸ್ಪೈರ್ ಆಗಿಬಿಡ್ತವೆ. ಆದರೆ IDFC ಕ್ರೆಡಿಟ್ ಕಾರ್ಡ್ನಲ್ಲಿ ರಿವಾರ್ಡ್ ಪಾಯಿಂಟ್ಸ್ಗೆ ಎಕ್ಸ್ಪೈರಿ ಡೇಟ್ ಇಲ್ಲ. LIC ಕ್ಲಾಸಿಕ್, LIC ಸೆಲೆಕ್ಟ್ ಕ್ರೆಡಿಟ್ ಕಾರ್ಡ್ಸ್ನ ರಿವಾರ್ಡ್ ಪಾಯಿಂಟ್ಸ್ಗೆ ಮಾತ್ರ ಎಕ್ಸ್ಪೈರಿ ಡೇಟ್ ಇರುತ್ತೆ. ಉಳಿದ ಕಾರ್ಡ್ಸ್ಗೆ ಇರಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, 150 ಪಾಯಿಂಟ್ಸ್ ಇರುತ್ತೆ, 80 ಪಾಯಿಂಟ್ಸ್ ಇರುತ್ತೆ. ಅದರಲ್ಲಿ ಏನು ತಗೊಳ್ಳೋಂಥದ್ದು ಇರೋದಿಲ್ಲ. ನೋಡೋಣ ಅಂತ ಇಟ್ಕೊಂಡಿರ್ತೀನಿ, ಸ್ವಲ್ಪ ಆಗಲಿ ಅಂತ ಹೇಳಿ. ಇನ್ನೊಂದು ಸ್ವಲ್ಪ ರಿವಾರ್ಡ್ಸ್ ಬರೋಷ್ಟರಲ್ಲಿ ಹಳೆ ರಿವಾರ್ಡ್ಸ್ ಎಕ್ಸ್ಪೈರ್ ಆಗಿರುತ್ತೆ. ಆದರೆ ಇದರಲ್ಲಿ ಹಂಗಾಗಲ್ಲ. ಜೊತೆಗೆ ಈ ಕಾರ್ಡ್ನಲ್ಲೂ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗಳಿಗೆ ಫಾರೆಕ್ಸ್ ಮಾರ್ಕಪ್ ಫೀಸ್ ಇರಲ್ಲ. ಜೊತೆಗೆ ಇದರ ಮೂಲಕ ಯಾವುದೇ ಬಡ್ಡಿ ಇಲ್ಲದೆ ಕ್ಯಾಶ್ ವಿತ್ಡ್ರಾ ಮಾಡ್ಕೋಬಹುದು. ಅಂದ್ರೆ ನಿಮ್ಮ ATM ಕಾರ್ಡ್ನಿಂದ ದುಡ್ಡು ತೆಗೆದಂಗೆ ಇದರಲ್ಲೂ ಕೂಡ ದುಡ್ಡು ತೆಕ್ಕೋಬಹುದು ನೀವು. ಅಲ್ಲದೆ ಈಗ ಆಲ್ರೆಡಿ ನಿಮ್ಮ ಹತ್ರ IDFC ಫಸ್ಟ್ ಕ್ರೆಡಿಟ್ ಕಾರ್ಡ್ ಇದ್ರೆ ನೀವು IDFCನ ಇತರ ಬ್ರ್ಯಾಂಡೆಡ್ ಕ್ರೆಡಿಟ್ ಕಾರ್ಡ್ಗಳಿಗೂ ಅಪ್ಲೈ ಮಾಡಬಹುದು. ಜೊತೆಗೆ IDFCನವರು ಇನ್ಸ್ಟೆಂಟ್ ಆಗಿ ರೂಪೇ ಕ್ರೆಡಿಟ್ ಕಾರ್ಡ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಡಿಜಿಟಲ್ ರೂಪೇ ಕಾರ್ಡ್ ಸಿಗುತ್ತೆ. ಆ ಕಾರ್ಡ್ನಿಂದ UPIನ ಕೂಡ ಎನೇಬಲ್ ಮಾಡಿಕೊಂಡು ಸ್ಕ್ಯಾನ್ ಅಂಡ್ ಪೇಗೂ ಕ್ರೆಡಿಟ್ ಕಾರ್ಡ್ ಬಳಸ್ಬೋದು, ಅಕೌಂಟಲ್ಲಿ ದುಡ್ಡಿಲ್ಲ ಅಂದ್ರೂ ಕೂಡ. ಇನ್ನು ಈ ಕಾರ್ಡ್ಗೂ ಕೂಡ ಯಾವುದೇ ಜಾಯ್ನಿಂಗ್ ಫೀಸ್, ಆನ್ಯುವಲ್ ಫೀಸ್ ಇರೋದಿಲ್ಲ. ನಾವು ಕೊಟ್ಟಿರೋ ಲಿಂಕ್ ಮೂಲಕ ಹೋದ್ರೆ ಕಂಪ್ಲೀಟ್ ಫ್ರೀ ಇರುತ್ತೆ. ಕೆಲ ಆಯ್ದ ಪೇಮೆಂಟ್ಗಳಿಗೆ 3 ಟೈಮ್ಸ್ ರಿವಾರ್ಡ್ಸ್ ಕೂಡ ಸಿಗ್ತಾ ಇದಾವೆ. ಸೊ ಸ್ನೇಹಿತರೆ, ನಿಮಗೂ ಕೂಡ ಕ್ರೆಡಿಟ್ ಕಾರ್ಡ್ನ ಅವಶ್ಯಕತೆ ಇದ್ರೆ, ಅಪ್ಲೈ ಮಾಡೋ ಲೆಕ್ಕಾಚಾರದಲ್ಲಿ ನೀವಿದ್ದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಈ 3 ಕಾರ್ಡ್ಗಳ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಆಸಕ್ತರು ನಿಮಗೆ ಸೂಟ್ ಆಗೋ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಆ ಲಿಂಕ್ಸ್ ಥ್ರೂ ಹೋದಾಗ ಈಗ ನಡೀತಿರೋ ಆಫರ್ ಪ್ರಕಾರ, ಕರೆಂಟ್ ಆಫರ್ ಪ್ರಕಾರ ಯಾವುದೇ ಜಾಯ್ನಿಂಗ್ ಫೀಸ್ ಇಲ್ಲ, ಯಾವುದೇ ಆನ್ಯುವಲ್ ಫೀಸ್ ಇರೋದಿಲ್ಲ. ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ಸ್. ಆಸಕ್ತರು ಅಪ್ಲೈ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕ್ಲಿಕ್ ಮಾಡೋ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.